ಭಾರತ ದೇಶ ಪವಿತ್ರ ಭೂಮಿ, ರಾಮ ಜನ್ಮಭೂಮಿ. ಹಾಗೆಯೇ ರಾಮ ರಾಜ್ಯವಾಗಬೇಕು ಅಂತ ಕೇವಲ ನಮ್ಮಿಂದ ಅಲ್ಲ, ನಮ್ಮ ಹಿರಿಯರಿಂದನೂ ಕೂಡ ಕನಸು ಕಾಣ್ತಾ ಬಂದಿದ್ದಾರೆ. ಏನಿವತ್ತು ಈ ವಿಡಿಯೋದಲ್ಲಿ ನಾನು ರಾಮನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ರಾ? ಜೈ ಶ್ರೀರಾಮ್. ಹೌದು, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಅಯೋಧ್ಯ ರಾಮ ಮಂದಿರದ ಬಗ್ಗೆ ಹೇಳ್ಕೊಡ್ತೀನಿ. ಅಯೋಧ್ಯ ರಾಮ ಮಂದಿರಕ್ಕೂ ಹಾಗೂ ಫಿನಾನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗೂ ಯಾವ ಸಂಬಂಧ ಅಂತ ನಿಮ್ಗೇನಾದ್ರೂ ಕುತೂಹಲ ಇದ್ರೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗತ್ತೆ. ಹೌದು, ಇವತ್ತಿನ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಈ ವಿಡಿಯೋಲಿ ತುಂಬ ಮುಖ್ಯವಾದ ವಿಷಯಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದ್ರೆ ನಮ್ಮ ಅಯೋಧ್ಯ ರಾಮ ಮಂದಿರ ಜನವರಿ 22 ಅಫಿಷಿಯಲ್ ಆಗಿ ಲಾಂಚ್ ಆಗ್ತಿದೆ. PM ನರೇಂದ್ರ ಮೋದಿಜಿ ಅವರಿಂದ ಇನಾಗ್ರೇಟ್ ಆಗ್ತಿದೆ. 23ನೇ ತಾರೀಕು ದೇಶದಾದ್ಯಂತರ ಪ್ರತಿಯೊಬ್ಬರು ಎಲ್ಲ ಟೂರಿಸ್ಟ್ಗಳು ಸಹ ಟ್ರಾವೆಲ್ ಮಾಡ್ಬೋದು. ಹಾಗಿದ್ರೆ ನಮ್ಮ ಈ ರಾಮ ಮಂದಿರದಿಂದ ನಮ್ಮ ದೇಶದ ಎಕನಾಮಿ ಹಾಗೂ ಸ್ಟಾಕ್ ಮಾರ್ಕೆಟ್ಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಈ ವಿಡಿಯೋಲಿ A to Z ಡೀಟೇಲ್ಡ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ನಾನು ನಿಮ್ಮ ಚಂದನಾ ಗೌಡ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಅಯೋಧ್ಯ ರಾಮ ಮಂದಿರಕ್ಕೆ 500 ವರ್ಷದ ಇತಿಹಾಸ ಇದೆ. ಇದು ಕೇವಲ 100 ವರ್ಷ 200 ವರ್ಷ ಹಳೇದಲ್ಲ. 500 ವರ್ಷದಿಂದನೂ ಈ ತಲೆಮಾರು ನಮ್ಮ ದೇಶದಲ್ಲೇ ನಮ್ಮ ರಾಮ ಮಂದಿರಕ್ಕೆ ಹೋರಾಟ ಮಾಡಿಲ್ಲ ಅಂತ ಇಲ್ಲ. ಸೊ ಆ ಹೋರಾಟ ಇಟ್ ಕೇಮ್ ಟು ಎನ್ ಎಂಡ್. ಈಗ ನಾವೆಲ್ಲರೂ ಕೂಡ ಟೂರಿಸ್ಟ್ ಆಗಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ವಿಸಿಟ್ ಮಾಡೋಕ್ಕೆ ಹೋಗ್ಬೋದು. ಹಾಗಿದ್ರೆ ನಾನಿವತ್ತು ಮಾತಾಡ್ತಿರೋ ಸಬ್ಜೆಕ್ಟ್ಗೂ ನಮ್ಮ ದೇಶದ ಎಕನಾಮಿಗೂ ಹಾಗೂ ಸ್ಟಾಕ್ ಮಾರ್ಕೆಟ್ಗೂ ಏನೆಲ್ಲ ಸಂಬಂಧ ಅನ್ನೋದನ್ನ ನಾನು ನಿಮಗೆ ಸ್ಲೈಡ್ ಮುಖಾಂತರ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ನಮ್ಗೇನಾದ್ರೂ ದುಡ್ಡು ಫ್ಲೋ ಆಗ್ತಿದೆ ಬರ್ತಿದೆ ಅಂತಂದ್ರೆ ಆ ದುಡ್ಡನ್ನ ಪ್ರಾಪರ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹಾಗೇನೆ ಒಂದು ರಾಜ್ಯಕ್ಕೆ ಟೂರಿಸಂ ಇಂದ ಹೆವಿ ದುಡ್ಡು ಬರ್ತಿದೆ ಅಂತಂದ್ರೆ ಆ ದೇಶದ GDP ಮತ್ತೆ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ರ್ಯಾಪಿಡ್ಲಿ ಗ್ರೋತ್ ನಡೆಯುತ್ತೆ. 1800 ಕೋಟಿ ಖರ್ಚು ಮಾಡಿ ರಾಮ ಮಂದಿರವನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಈ ರಾಮ ಮಂದಿರ ಅಂತ ಬಂದಿದ ತಕ್ಷಣ ನಮಗೆ ಇಷ್ಟು ಫ್ಯಾಕ್ಟ್ಸ್ಗಳು ಕವರ್ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಆಬ್ವಿಯಸ್ಲಿ ಭಾರತದ ಸಂಸ್ಕೃತಿ, ಅಂದ್ರೆ ನಮ್ಮ ಸಂಸ್ಕೃತಿನ ಇಡೀ ದೇಶವೇ ತಲೆ ಎತ್ತಿ ನೋಡೋ ತರ ಆಗುತ್ತೆ. ಎರಡನೇದು ಬಂದು ಟೂರಿಸಂ. ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋಗ್ತೀವಿ ಇಲ್ಲಾಂದ್ರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿನ ಟೂರಿಸಂ ಎಷ್ಟು ರ್ಯಾಪಿಡ್ಲಿ ಗ್ರೋ ಆಗ್ತಿದೆ ಅನ್ನೋದ್ರ ಮೇಲೆ ಆ ದೇಶದ ಎಕನಾಮಿ ನಿಂತಿರುತ್ತೆ. ಸೊ ಟೂರಿಸಂ ಸಹ ಮಾಸಿವ್ ಆಗಿ ಇನ್ಕ್ರೀಸ್ ಆಗುತ್ತೆ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವೆಲ್ಲ ಕಂಪನೀಸು ಹೂಡಿಕೆ ಮಾಡಿರ್ತಾರೋ ಆ ಕಂಪನೀಸ್ಗೆ ನಾವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಇದು ಕೂಡ ರ್ಯಾಪಿಡ್ಲಿ ಗ್ರೋ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆಯಾ, ಅಯೋಧ್ಯೆ ರಾಮ ಮಂದಿರಕ್ಕೆ 16 ಅಪ್ಲಿಕೇಶನ್ಸ್ ಬಂದಿದೆಯಂತೆ. ಅಂದ್ರೆ ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಇಂದ ಇನ್ವೆಸ್ಟ್ ಮಾಡುವಂತ ಕಂಪನೀಸ್ಗಳು ಒಟ್ಟಾಗಿ 16 ಅಪ್ಲಿಕೇಶನ್ಸ್ ನ ಹಾಕಿದೆ. ಆ ಯಾವ್ಯಾವ ಕಂಪನೀಸ್ ಟಾಪ್ ಅಲ್ಲಿ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಅಯೋಧ್ಯ ರಾಮ ಮಂದಿರ ಅಕ್ಕಪಕ್ಕದಲ್ಲಿ ಹೋಟೆಲ್ಸ್ ಆಗಿರ್ಬೋದು, ವಿಲಾಸ್ ಆಗಿರ್ಬೋದು, ರೆಸಾರ್ಟ್ಸ್, ಈ ತರ ಎಲ್ಲ ಏನ್ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತೀವಿ. ನಿಮಗೊಂದು ವಿಷಯ ಗೊತ್ತಿರಲಿ, ಹೋಟೆಲ್ಸ್, ಬಿಲ್ಡಿಂಗ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್ ಇಂದ ನಮ್ಮ ದೇಶಕ್ಕೆ ಅತಿ ಹೆಚ್ಚಾಗಿ ಇನ್ಕಮ್ ಬರುತ್ತೆ. ಇದರಿಂದ ಆಟೋಮೆಟಿಕ್ಲಿ GDP ಹಾಗೂ ಎಕನಾಮಿ ಬಿಲ್ಡ್ ಆಗ್ತಾ ಹೋಗ್ತಾನೆ ಇರುತ್ತೆ. ಇದು ಇಂಡಿವಿಜುವಲ್ ಆಗಿ ಆಗ್ತಾನೆ ದೇಶದ GDP ಸಹ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳೋದು. ಈಗ ಪ್ರತಿಯೊಂದು ರಾಜ್ಯನೂ ಸಹ ಟೂರಿಸಂ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದ್ರೇನೆ ನಮ್ಮ ದೇಶದ GDP ರ್ಯಾಪಿಡ್ಲಿ ಗ್ರೋ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಆಗಿ ನಿಂತ್ಕೊಳ್ಳೋದು. ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ 5 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ಸ್, ಲ್ಯಾಂಡ್ ಪ್ರತಿಯೊಂದನ್ನು ಸಹ 5 to 10 ಟೈಮ್ಸ್ ರೈಸ್ ಆಗ್ತದೆ. ಅಂದ್ರೆ 1350 per square feet ಇದೆ. ಪ್ರತಿಯೊಂದು ಹೋಟೆಲ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ರೆಸಾರ್ಟ್ಸ್ ಆಗಿರ್ಬೋದು, ಯಾರೇ ಬಂದು ಇಲ್ಲಿ ಲ್ಯಾಂಡ್ ನ ಬೈ ಮಾಡಿ ಬಿಲ್ಡ್ ಮಾಡಿಬಿಟ್ಟು ನಮ್ಮಂತ ಟೂರಿಸಂಗೆ ಹೆಲ್ಪ್ ಆಗಂಗ್ ಮಾಡ್ತಾರೆ ಅಂತಂದ್ರೆ ಅದನ್ನು ಕೂಡ ನಮ್ಮ ಕಂಟ್ರಿ GDPಗೆ ಹಾಗೂ ಸ್ಟಾಕ್ ಮಾರ್ಕೆಟ್ಗೆ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗುತ್ತೆ. ಈಗ ಅಯೋಧ್ಯೆ ಪಾಪ್ಯುಲೇಷನ್ ಬಂದು 3.5 ಬಿಲಿಯನ್ ಇದೆ. ಆದ್ರೆ ಟೂರಿಸಂ ಆಕ್ಟಿವಿಟೀಸ್ ಇಂದ 4.5 ಬಿಲಿಯನ್ ಅಷ್ಟು ಟೂರಿಸ್ಟ್ಗಳು ವಿಸಿಟ್ ಮಾಡಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಟಾಪ್ 4 ಕಂಪನೀಸ್ ಹ್ಯಾವ್ ಕಮ್ ಫಾರ್ವರ್ಡ್ ಫಾರ್ ಇನ್ವೆಸ್ಟ್ಮೆಂಟ್. ನಾನು ಆಗಲೇ ನಿಮ್ಗೆ ಹೇಳಿದೆ 16 ಅಪ್ಲಿಕೇಶನ್ಸ್ ಬಂದಿದೆ. ಆ 16 ಅಪ್ಲಿಕೇಶನ್ಸ್ ಅಲ್ಲಿ ಟಾಪ್ 4 ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ. ಈ ಟಾಪ್ 4 ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಾವು ಕೂಡ ಸ್ವಲ್ಪ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಪ್ರತಿಯೊಂದನ್ನು ಕೂಡ ರ್ಯಾಪಿಡ್ಲಿ ಗ್ರೋ ಆಗುತ್ತೆ. ಟಾಪ್ 4 ಕಂಪನೀಸ್ ಅಲ್ಲಿ ನಾವೀಗ ನೋಡ್ತಿರೋ ಮೊದಲನೇ ಕಂಪನಿ ಬಂದು IHCL, ಇಂಡಿಯನ್ ಹೋಟೆಲ್ಸ್ ಕಂಪನೀಸ್ ಲಿಮಿಟೆಡ್. ಇದ್ರ ಕೆಳಗಡೆ ಲಾಂಚ್ ಆಗ್ತಿರುವಂತದ್ದು ವಿವಾಂತ ಮತ್ತು ಜಿಂಜರ್ ಬ್ರ್ಯಾಂಡ್ಸ್. ಈಗ ಒಂದು ಹೋಟೆಲ್
ದೇವಸ್ಥಾನ ಪಕ್ಕನೇ ಲಾಂಚ್ ಆಗ್ತಿದೆ ಅಂತಂದ್ರೆ ಯಾರೆಲ್ಲ ಬುಕ್ ಮಾಡ್ತಾರೋ ಅಂದ್ರೆ ಟೂರಿಸ್ಟ್ ಆಗಿ ಯಾರೆಲ್ಲ ಬುಕ್ ಮಾಡ್ತಾರೋ ಅದರಿಂದ ಹೈಯೆಸ್ಟ್ ಇನ್ಕಮ್ ಒಂದು ದೇಶದ GDP ಗೆ ಹೋಗುತ್ತೆ. ಅಂದ್ರೆ 2047 ಅಷ್ಟರಲ್ಲಿ ನಾವು ಹೋಟೆಲ್ ಇಂಡಸ್ಟ್ರಿಯಿಂದ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋ ಅಂತ ಇನ್ಕಮ್ ಬಂದು 1.7 ಟ್ರಿಲಿಯನ್. ಅಂದ್ರೆ ನೀವೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಹೋಟೆಲ್ ಬ್ರ್ಯಾಂಡ್ಸ್ಗೆ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಆಗಿ ಇನ್ವೆಸ್ಟ್ ಮಾಡ್ತಿರೋ ಅವರೆಲ್ರಿಗೂ ಸಹ 50 to 70% ಲಾಭನೇ ಇದೆ. ಅಂದ್ರೆ ನೀವು ಕೈ ಸುಟ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಈಗ ನೀವೇ ನೋಡಿರ್ತೀರಾ, ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೋಟೆಲ್ ಇಂಡಸ್ಟ್ರೀಸ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನೀವೇನಾದ್ರೂ ಹೋಟೆಲ್ ಇಂಡಸ್ಟ್ರೀಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ದಿಸ್ ಕುಡ್ ಬಿ ದ ಬೆಸ್ಟ್ ಆಪ್ಷನ್ ಆಸ್ ವೆಲ್. ಎರಡನೇದು ಪ್ರಾವೇಗ್ ಲಿಮಿಟೆಡ್ ಅಂತ, ಇದು ಸ್ಮಾಲ್ ಕ್ಯಾಪ್ ಅಷ್ಟೇ. ಈ ಕಂಪನಿ ಏನ್ ಮಾಡ್ತಿದೆ ಅಂತಂದ್ರೆ ದೇವಸ್ಥಾನದ ಅಕ್ಕಪಕ್ಕ ರೆಸಾರ್ಟ್ಸ್ಗಳು ಹಾಗೂ ವಿಲಾಸ್ಗಳನ್ನ ಬಿಲ್ಡ್ ಮಾಡ್ತಿದೆ. ಆಲ್ರೆಡಿ 75% ಅಷ್ಟು ಆಕ್ಯುಪೆನ್ಸಿ ಆಗ್ಬಿಟ್ಟಿದೆ. ಇದು ಕೂಡ ದೇಶದ GDP ಹಾಗೂ ಎಕನಾಮಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ಗೆ ಅಂದ್ರೆ ಪ್ರಾವೇಗ್ ಲಿಮಿಟೆಡ್ಗೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಿದಾರೋ ದಿಸ್ ಇಸ್ ದ ರೈಟ್ ಟೈಮ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಇದು ಸ್ಮಾಲ್ ಕ್ಯಾಪ್ ಫಂಡ್ ಆಗಿರೋದ್ರಿಂದ ಇದ್ರ ಶೇರ್ ಪ್ರೈಸ್ ಎಲ್ಲೋ ಒಂದ್ ಕಡೆ 100 ರುಪೀಸೋ ಇಲ್ಲ 200 ರುಪೀಸೋ ಇರುತ್ತೆ ಅಂತ ಅನ್ಕೊಳ್ಳಿ. ಒಟ್ಟಿಗೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ 1000 ತಗೊಳ್ಳೋರು ಇರ್ತಾರೆ, ಇನ್ನೂ ಸ್ವಲ್ಪ ಜನ 10,000 ತಗೊಳ್ಳೋರು ಇರ್ತಾರೆ. ಈ ರೀತಿ ಹೂಡಿಕೆ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನೆಕ್ಸ್ಟ್ 1 year ಅಥವಾ 2 years ಡೌನ್ ದಿ ಲೈನ್ ಇಟ್ ಇನ್ಕ್ರೀಸಸ್ 20 to 30%. ಯಾಕೆ ಅಂತಂದ್ರೆ ಅಯೋಧ್ಯ ರಾಮ ಮಂದಿರದ ಒಂದು ಎಕನಾಮಿ ಆಕ್ಟಿವಿಟೀಸ್ ಅಥವಾ ಟೂರಿಸ್ಟ್ ಇನ್ಕಮ್ ಏನಿರುತ್ತೆ ಅದು ರ್ಯಾಪಿಡ್ಲಿ ಎವ್ರಿ ಇಯರ್ ಗ್ರೋ ಆಗ್ತಾ ಬರ್ತಾನೆ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ಸ್ಗೆ ಅಥವಾ ಇಲ್ಲಿ ಹೂಡಿಕೆ ಮಾಡೋರ್ಗೆ ಇನ್ವೆಸ್ಟ್ ಮಾಡೋರ್ಗೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗುತ್ತೆ. ನೀವೇನಾದ್ರೂ ಸ್ಮಾಲ್ ಕ್ಯಾಪ್ ಫಂಡ್ಗೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಗೋಯಿಂಗ್ ಫಾರ್ವರ್ಡ್, ಮೂರನೇದು ನಾವಿಲ್ಲಿ ನೋಡ್ತಿರೋದು ಏರ್ಪೋರ್ಟ್ಸ್, ಏರ್ಲೈನ್ಸ್. ಇಂಡಿಗೋ ಒಂದು ನಂಬರ್ 1 ಏರ್ಲೈನ್ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಇಂಡಿಗೋ ಬಂದು ಅಯೋಧ್ಯ ರಾಮ ಮಂದಿರಕ್ಕೆ ಆಪರೇಟ್ ಮಾಡ್ತಿದೆ. ಸದ್ಯಕ್ಕೆ ಮುಂಬೈಯಿಂದ ಅಯೋಧ್ಯೆಗೆ ಡೈರೆಕ್ಟ್ ಫ್ಲೈಟ್ಗಳು ಬಂದಿದೆ. ನೀವು ಅನ್ಕೊಳ್ಬಹುದು ಮುಂಬೈಯಿಂದ ಅಯೋಧ್ಯೆಗೆ ಡೈರೆಕ್ಟ್ ಫ್ಲೈಟ್ ಆದ್ರೆ ನಮ್ಮ ಕರ್ನಾಟಕಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ. ನಮ್ಮ ಕರ್ನಾಟಕದಿಂದನೂ ಕೂಡ ಟೂರಿಸ್ಟ್ಗಳಿಗೆ ಬುಕ್ ಮಾಡೋರು ಇರ್ತಾರೆ, ಅಂದ್ರೆ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಟ್ರಾವೆಲ್ ಮಾಡೋರು ಇರ್ತಾರೆ. ಒಂದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಅಂತಂದ್ರೆ ಟೂರಿಸ್ಟ್ಗಳಾಗಿ, ಹಾಗೆ ನಮ್ಮಂತ ಭಕ್ತಾದಿಗಳು ಏನಿರುತ್ತೆ ಅಂತಂದ್ರೆ ಅದು ಬೇರೆ ಯಾವುದೋ ಪ್ರಪಂಚದ ಮೂಲಲ್ಲಿದೆ ಅಂದ್ರೂ ಕೂಡ ನಾವು ಖರ್ಚು ಮಾಡಿ ಹೋಗ್ತೀವಿ. ಹಾಗಿರ್ಬೇಕಾದ್ರೆ ಅಯೋಧ್ಯ ರಾಮ ಮಂದಿರಕ್ಕೆ ನಮ್ಮ ಕರ್ನಾಟಕದಿಂದನೂ ಕೂಡ ಹೈಯೆಸ್ಟ್ ಆಗಿ ಬುಕಿಂಗ್ಸ್ ನಡೆಯುತ್ತೆ. ಈಗ ಇಂಡಿಗೋ ಮುಂಬೈಯಿಂದ ಆಪರೇಟ್ ಮಾಡುತ್ತೆ ಅಂತಂದ್ರೆ ಕರ್ನಾಟಕದಿಂದನೂ ಕೂಡ ಪ್ರತಿಯೊಬ್ರು ಮುಂಬೈಗೆ ಹೋಗಿ ಮುಂಬೈಯಿಂದ ಡೈರೆಕ್ಟ್ ಆಗಿ ಅಯೋಧ್ಯೆಗೆ ಹೋಗ್ತಾರೆ. ಸೊ ಇಲ್ಲಿ ಟೂರಿಸ್ಟ್ಗಳಾಗಿ ಇಲ್ಲಿ ಟೂರಿಸಂ ಆಕ್ಟಿವಿಟೀಸ್ ಅಂದ್ರೆ ಯಾರೆಲ್ಲ ಒಂದು ಏಜೆನ್ಸಿನ ಇಟ್ಕೊಂಡಿರ್ತಾರೋ ಅವ್ರಿಗೂ ಸಹ ಇನ್ಕಮ್ ರ್ಯಾಪಿಡ್ಲಿ ಗ್ರೋ ಆಗತ್ತೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, Jan 19th ಇಂದ ಈ ಒಂದು ಟ್ರಾವೆಲ್ ಆಕ್ಟಿವಿಟಿ ಲಾಂಚ್ ಆಗ್ತಿದೆ. ಈಗ ಇಂಡಿಗೋ ನಮ್ಮ ಭಾರತದ ಲಾರ್ಜೆಸ್ಟ್ ಏರ್ಲೈನ್. ಸೊ ಇದ್ರದ್ದು ಶೇರ್ ಪ್ರೈಸ್ ಬಂದ್ರು 3050 ರುಪೀಸ್ ಇಂದ 3180 ರುಪೀಸ್ ವರೆಗೂ ಇದೆ. 2900 ಲೆವೆಲ್ಸ್ ಅಲ್ಲಿ. ಅಂದ್ರೆ ಯಾರೆಲ್ಲ ಇಂಡಿಗೋ ಮೇಲೆ ಇನ್ವೆಸ್ಟ್ ಮಾಡ್ತಾರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೂ ಸಹ ಇಮಿಡಿಯೇಟ್ಲಿ ಅವರ ಪ್ರೈಸ್ ಏನಿರುತ್ತೆ ಅದು ಇಮಿಡಿಯೇಟ್ಲಿ ಹಿಂಗ್ ರೇಸ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುತ್ತೆ. ಏರ್ಲೈನ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಮತ್ತೆ ನಾನು ಹೋಟೆಲ್ ಇಂಡಸ್ಟ್ರಿ ಹೇಳಿದ್ದು ಪ್ರಾವೇಗ್ ಲಿಮಿಟೆಡ್, ಪ್ರತಿಯೊಂದನ್ನು ಕೂಡ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ರೈಟ್ ಟೈಮ್ ಹಾಗೂ ರೈಟ್ ಆಪರ್ಚುನಿಟಿನ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಈಗ ನಾವು ನೋಡ್ತಿರೋದು ದ ಇಂಡಿಯನ್ ರೈಲ್ವೇಸ್. ನಿಮಗೆ ಗೊತ್ತಿರ್ಬೋದು ನಮ್ಮ ದೇಶದ ಹೈಯೆಸ್ಟ್ ಇನ್ಕಮ್ ಬರೋದು ಇಂಡಿಯನ್ ರೈಲ್ವೇಸ್ ಇಂದ, ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ. ಅಯೋಧ್ಯಕ್ಕೆ 1000+ ಟ್ರೈನ್ಸ್ ಅಕ್ರಾಸ್ ಇಂಡಿಯಾ ಲಾಂಚ್ ಮಾಡ್ತಿದ್ದಾರೆ. ಅಂದ್ರೆ ದೇಶದ ಮೂಲೆ ಮೂಲೆಯಿಂದನೂ ಕೂಡ ಅಯೋಧ್ಯೆಗೆ ಟ್ರಾವೆಲ್ ಮಾಡಬಹುದು. ಇದು Jan 19th ಇಂದ ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ. ಇಲ್ಲಿನ ಶೇರ್ ಪ್ರೈಸ್ ನಾವು ನೋಡಕ್ ಹೋದ್ರೆ 950 ರುಪೀಸ್ ಇಂದ 975 ವರೆಗೂ ಇದೆ ಲೆವೆಲ್ಸ್ ಇನ್ ಶಾರ್ಟ್ ರನ್. ಹಾಗೇನೆ 870 ಝೋನ್ ಅಲ್ಲಿ ಇದೆ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ನೇಮ್ ನ ಟೈಪ್ ಮಾಡಿದ್ರೆ ಸಾಕು, ISRTS ಅಂತ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಇಂಡಿಯನ್ ರೈಲ್ವೇಸ್ಗೆ ಎಷ್ಟು ಜನ ಎಲ್ಲ ಈ ಒಂದು ಟೈಮ್ ಅಲ್ಲಿ ಹೂಡಿಕೆ ಮಾಡ್ತಾರೋ ಅವರೆಲ್ಲರಿಗೂ ಸಹ ದಿಸ್ ಇಸ್ ದಿ ರೈಟ್ ಆಪರ್ಚುನಿಟಿ. ಸೊ ಇಲ್ಲಿ ನೀವು ನೋಡ್ಬೋದು ಇಂಡಿಯನ್ ರೈಲ್ವೇಸ್ ಕೇಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಅಂತ. ಇಲ್ಲಿ ರೈಲ್ವೇಸ್ ಜೊತೆಗೆ ಕೇಟರಿಂಗ್ ಬಿಸ್ನೆಸ್ ಸಹ ಆಗುತ್ತೆ ಮತ್ತೆ ಟೂರಿಸಂ
ಟೂರಿಸಂ ಕಾರ್ಪೊರೇಷನ್ ಸಹ ಆಗುತ್ತೆ. ಒಂದರಲ್ಲೇ ನಾವು ಇಲ್ಲಿ 3 ಆಕ್ಟಿವಿಟೀಸ್ ನ ನೋಡ್ಬೋದು. 4ನೇದು ಇಲ್ಲಿ ನಾವು ನೋಡ್ತಿರೋದು ಈಸ್ ಮೈ ಟ್ರಿಪ್. ಇದನ್ನು ಕೂಡ ನಿಮ್ಗೆ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಬೋದು. ಇದು ಬೆಸ್ಟ್ ಟೂರ್ ಪ್ಯಾಕೇಜ್ ಕೊಡುತ್ತೆ. ಅಂದ್ರೆ ಯಾರೆಲ್ಲ ಚಾರ್ಧಾಮ್ ಟ್ರಿಪ್ ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ, ಕಾಶಿ ಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ, ಯಾಕಂದ್ರೆ ಉತ್ತರ ಪ್ರದೇಶಕ್ಕೆ ನಾವು ಹೋಗ್ತಿದೀವಿ ಅಂತಂದ್ರೆ ಕೇವಲ ಒಂದು ಪ್ಲೇಸ್ ನೋಡ್ಕೊಂಡು ಬರಲ್ಲ, ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇರುತ್ತೋ ಆ ಪ್ಲೇಸ್ ಎಲ್ಲ ನಾವು ನೋಡ್ಕೊಂಡ್ ಬರ್ತೀವಿ. ಕಾಶಿ ಯಾತ್ರೆ ಹೋಗ್ತಿದೀವಿ ಅಂತಂದ್ರೆ ಅಯೋಧ್ಯೆನೂ ಕೂಡ ನೋಡ್ಕೊಂಡ್ ಬರ್ತೀವಿ. ಈ ರೀತಿ ಇರ್ಬೇಕಾದ್ರೆ ಎಲ್ಲಾ ಟೂರಿಸ್ಟ್ಗೂ ಕೂಡ ಇವರು ಬೆಸ್ಟ್ ಪ್ಯಾಕೇಜ್ ಮಾಡಿ ಕೊಡ್ತಾರೆ ಥ್ರೂಔಟ್ ಇಂಡಿಯಾ. ಅವಾಗ ಏನಾಗುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಿರೋರ್ಗೂ ಸಹ ಟೂರಿಸ್ಟ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇದು ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಇರುತ್ತೆ. ಇಲ್ಲಿ ಶೇರ್ ಪ್ರೈಸ್ ನೀವು ನೋಡೋದಾದ್ರೆ 44 ಇಂದ 44.50 ಝೋನ್ ಅಲ್ಲಿ ಸಹ ಇದೆ. ಸೊ ಸ್ನೇಹಿತರೆ, ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ, ಅಯೋಧ್ಯೆ ರಾಮ ಮಂದಿರ ಸುತ್ತಮುತ್ತ ಇಷ್ಟೊಂದು ಕಂಪ್ನೀಸ್ ಇಂದ ಇನ್ವೆಸ್ಟ್ಮೆಂಟ್ ನಡೀತಿದೆ. ಅಂದ್ರೆ ಟಾಪ್ 4 ಕಂಪ್ನೀಸ್ ಇನ್ವೆಸ್ಟ್ಮೆಂಟ್ ಏನೇನಿಲ್ಲ ಅಂತ ಈಗ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಂಬರ್ 1 ಬಂದು ಟಾಟಾ ಗ್ರೂಪ್ಸ್ ಇಂದ ಇಂಡಿಯನ್ ಹೋಟೆಲ್ಸ್ ಇನ್ವೆಸ್ಟ್ ಆಗ್ತಿದೆ. ಸೊ ವಿವಾಂತ ಮತ್ತೆ ಜಿಂಜರ್ ಬ್ರಾಂಡ್ಸ್ ಅಲ್ಲೂ ಸಹ ಇದೆ. 2 ಬಂದು ಪ್ರವಾಗ್ ಲಿಮಿಟೆಡ್ ಅಂತ, ಇದರಿಂದ ರೆಸಾರ್ಟ್ಸ್ ಮತ್ತೆ ವಿಲಾಸ್ ಕೂಡ ಲಾಂಚ್ ಆಗ್ತಾ ಇದೆ. ಅಂಡ್ ವಿಲಾಸ್ 3ನೇದು ಬಂದು ಏರ್ಲೈನ್ಸ್ ಅಂಡ್ ರೈಲ್ವೇಸ್. ನಿಮಗೆ ಗೊತ್ತಿರೋ ಹಾಗೆ ಏರ್ಲೈನ್ಸ್ ಮತ್ತೆ ರೈಲ್ವೇಸ್ ಇಂದನೂ ಕೂಡ ನಮ್ಮ ಇಂಡಿಯಾದ GDP ಹಾಗೂ ಎಕನಾಮಿಗೆ ಹೈಯೆಸ್ಟ್ ರೇಂಜ್ ಅಲ್ಲಿ ಇನ್ಕಮ್ ಬರುತ್ತೆ. ಅಂತಂದ್ರೆ ನಮ್ಮ GDP ಎಕನಾಮಿ ಅಷ್ಟು ರ್ಯಾಪಿಡ್ಲಿ ಗ್ರೋ ಆಗುತ್ತೆ. 4ನೇದು ಬಂದು ಈಸ್ ಮೈ ಟ್ರಿಪ್. ಯಾವುದೇ ಟೂರ್ ಟ್ರಾವೆಲರ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏಜೆನ್ಸಿಗಳಾಗಿರ್ಬೋದು, ಅವರ ಟಿಕೆಟ್ಸ್ಗಳು ಬುಕ್ ಮಾಡೋದ್ರಿಂದ ಎಲ್ಲ ಟೂರಿಸಂ ಆಕ್ಟಿವಿಟೀಸ್ ಇಂದನೂ ಕೂಡ ಇಲ್ಲಿ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಈ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ನಿಮಗೆ ಇದು ಒಂದು ಬಿಗ್ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶನ ದಯವಿಟ್ಟು ಬಿಡಬೇಡಿ. ಯಾಕೆ ಅಂತಂದ್ರೆ 50 to 60% ನೆಕ್ಸ್ಟ್ 5 years ಅಲ್ಲಿ ರ್ಯಾಪಿಡ್ಲಿ ಗ್ರೋ ಆಗೋದ್ರಿಂದ ನೀವಿಲ್ಲೆಲ್ಲ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇದು ನಿಮಗೆ ಡಬಲ್ ದಿ ಇನ್ಕಮ್ ಬರುತ್ತೆ. ಗೋಯಿಂಗ್ ಫಾರ್ವರ್ಡ್ ನಾನು ನಿಮಗೆ ಅವಾಗಲೇ ಹೇಳಿದ್ದೆ, ಅಯೋಧ್ಯೆ ರಾಮ ಮಂದಿರ ಇಂದ ಮಾಸಿವ್ ಇನ್ಕಮ್ ಟೂರಿಸಂ ಅಲ್ಲಿ ನಮಗೆ ಸಿಗ್ತಿದೆ. ಟೂರಿಸಂ ಅಲ್ಲಿ ಹಾಗೇನೆ ನಮ್ಮಂತ ಆಡಿಯನ್ಸ್ ಏನಿರ್ತೀವಿ, ನಮ್ಮಂತ ಕಾಮನ್ ಪಬ್ಲಿಕ್ ಏನಿರ್ತೀವಿ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಿದೀವಿ ಅಂತಂದ್ರೆ ಈ ಒಂದು ಟಾಪ್ ಕಂಪ್ನೀಸ್ ಏನಿರುತ್ತೆ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ರ್ಯಾಪಿಡ್ಲಿ ಗ್ರೋ ಆಗ್ತಾನೆ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ಡೌನ್ ಆಗೋವಂಥ ಚಾನ್ಸಸ್ಸೇ ಇಲ್ಲ. ಈ ಒಂದು ರಾಮ ಮಂದಿರ ಇಂದ ಎಷ್ಟು ಎಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನೀವೇ ನೋಡಿ. ಹೋಟೆಲ್ಸ್ಗಳು ಲಾಂಚ್ ಆಗ್ತಿದೆ, ರೈಲ್ವೇಸ್ ಅಂಡ್ ಏರ್ಲೈನ್ಸ್, ಇನ್ಫ್ರಾ, ಸ್ಟಾಕ್ ಮಾರ್ಕೆಟ್, ಆಟೋಮೊಬೈಲ್ಸ್, ಟೂರ್ ಆಪರೇಟರ್ಸ್, FMCG ಎಕ್ಸೆಟ್ರಾ ಪ್ರತಿಯೊಂದರನ್ನು ಕೂಡ ನಾವು ಇನ್ಕಮ್ನ ನೋಡ್ಬೋದು. ಎವ್ರಿಥಿಂಗ್ ಇಸ್ ರ್ಯಾಪಿಡ್ಲಿ ಗ್ರೋಯಿಂಗ್ ಲೈಕ್ ದಿಸ್. ನೀವೇನಾದರೂ ಇಂಥ ಒಂದು ಸೆಕ್ಟರಲ್ಲಿ ನಾನು ಹೂಡಿಕೆ ಮಾಡಬೇಕು, ಇದು ನನಗೆ ಪ್ರಾಪರ್ ಟೈಮ್, ಇಲ್ಲೇ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಆಪರ್ಚುನಿಟಿನ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಸ್ಟಾಕ್ ಮಾರ್ಕೆಟ್ಸ್ ಹೇಗಾಗುತ್ತೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಯಾವ ಒಂದು ಕಂಪನಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನ ಈಗ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಆಗಿರ್ಬೋದು, ಇಲ್ಲ ಮಿಡ್ ಕ್ಯಾಪ್ ಫಂಡ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಫಂಡ್, ಬೇಕಾದಷ್ಟು ಕಂಪನೀಸ್ ಇರುತ್ತೆ. ಆ ಕಂಪನೀಸ್ನ ಸರ್ಚ್ ಮಾಡಿ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ನೀವು ಹೂಡಿಕೆ ಮಾಡ್ಬೋದು. ನಾನು ತೋರಿಸಿರೋ ಟಾಪ್ 4 ಕಂಪನೀಸ್ ಸಹ ಎವ್ರಿ ಇಯರ್ ಗ್ರೋ ಆಗೋದ್ರಿಂದ ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ನಿಜವಾಗ್ಲೂ ರಿಟರ್ನ್ಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ಯೋಚನೆ ಮಾಡಿ ನಿಮಗೆ ಸೂಕ್ತ ಅನ್ಸಿದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರ ಇದೇ ತಿಂಗಳು ಜನವರಿ 22ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರಿಂದ 23ನೇ ತಾರೀಕಿಂದ ನಮ್ಮಂತ ಎಲ್ಲ ಕಾಮನ್ ಪಬ್ಲಿಕ್ ಏನಿರ್ತಾರೆ ನಾವು ಟೂರಿಸಂ ಮಾಡ್ಬೋದು, ಅಂದ್ರೆ ನಾವು ಟ್ರಾವೆಲ್ ಮಾಡ್ಬೋದು. Jan 19th ಇಂದನೇ ರೈಲ್ವೇಸ್ ಆಗಿರ್ಬೋದು ಮತ್ತೆ ಏರ್ಲೈನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆಪರೇಟ್ ಮಾಡ್ತಿದೆ. ಆಲ್ರೆಡಿ 75% ಅಷ್ಟು ಆಕ್ಯುಪೆನ್ಸಿ ನಡೆದಿದೆ. ಈ ಟಾಪ್ 4 ಕಂಪನೀಸ್ ನಾನು ನಿಮ್ಗೆ ಏನೇನು ಹೇಳಿದೆ ಅವರೆಲ್ಲರೂ ಕೂಡ ಅವ್ರವ್ರದೇ ಇನ್ವೆಸ್ಟ್ಮೆಂಟ್ ಹಾಗೂ ಕೆಲಸಗಳನ್ನ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಮಂದಿರ ಇಂದ ನಮ್ಮ ಟೂರಿಸಂ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗೋದ್ರ ಜೊತೆಗೆ ನಮ್ಮ ದೇಶದ GDP ಹಾಗೂ ಎಕನಾಮಿ ಹೇಗೆ ಡೆವಲಪ್ ಆಗ್ತಿದೆ ಅಂತ ಈ ಒಂದು ವಿಡಿಯೋ ಇಂದ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಲಕ್ಷಾಂತರ ಜನಕ್ಕೆ ಕೆಲಸ ಸಿಗ್ತಿದೆ, ಸಾವಿರಾರು ಮನೆಗಳ ದೀಪನೂ ಕೂಡ ಬೆಳಗ್ತಿದೆ. ವೀಕ್ಷಕರೇ, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿರಿಯರು ಹೇಗೆ ಹೇಳ್ತಿದ್ರು, ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು, ಈ ನಾಡು ರಾಮ ಜನ್ಮಭೂಮಿ,
ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾವು ಕೂಡ ಆದಷ್ಟು ಬೇಗ ಅಯೋಧ್ಯದ ರಾಮ ಮಂದಿರಕ್ಕೆ ಹೋಗೋ ಅಂತ ಪ್ಲಾನ್ನ ಮಾಡೋಣ. ಈ ಒಂದು ವಿಡಿಯೋಲಿ ಸ್ಟಾಕ್ ಮಾರ್ಕೆಟ್ ಹೇಗಾಗುತ್ತೆ, ಮತ್ತೆ ಒಂದು ಬೆಸ್ಟ್ ಕಂಪ್ನೀಸ್ಗೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಹಾಗೆ ಒಂದು ದೇಶದ ಎಕನಾಮಿ ಹಾಗೂ GDP ಹೇಗೆ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂಡಿವಿಜುವಲ್ ಆಗಿ ನಾವು ಹೇಗೆ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವೋ ಆಗ್ಲೇನೆ ಕೂಡ ದೇಶನೂ ಕೂಡ ಎವ್ರಿ ಡೇ ಗ್ರೋ ಆಗ್ತಾ ಹೋಗ್ತಿರುತ್ತೆ. ನಾವು ಬೆಳಿತಿದ್ದ ಹಾಗೆ ನಮ್ಮ ಸುತ್ತಮುತ್ತ ಇರೋ ಕಂಪನೀಸ್ಗಳು ಬೆಳೆಯುತ್ತೆ, ಹಾಗೇನೆ ನಮ್ಮ ದೇಶದ GDP ಹಾಗೆ ಎಕನಾಮಿ ಕೂಡ ಡೆವಲಪ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಫ್ರೀಡಮ್ ಆಪ್ ಅಲ್ಲಿ 1000ಗೂ ಹೆಚ್ಚಿನ ಕೋರ್ಸ್ಗಳು ಅವೈಲೇಬಲ್ ಇದೆ. ಬಿಸ್ನೆಸ್ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ನಿಮ್ಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿರೋ ಅಂತ ಮೆಂಟರ್ಸು ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ನೀವು ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಯಾವ ಒಂದು ಬಿಸ್ನೆಸ್ ಮೇಲೆ ನೀವು ಹೂಡಿಕೆ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ A to Z ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನಾದರೂ ಈ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್. ಐ ಆಮ್ ಯೋರ್ ಚಂದನ, ಸೈನಿಂಗ್ ಆಫ್.